ನಾವು ಬಿಲೀವರ್ಸ್ ಬ್ರದರ್ ಅಸೆಂಬ್ಲಿಯ ಸಭಾ ನಾಯಕತ್ವ ಸಹೋದರ ಮಾರ್ಕ್ ಎನ್ ಅವರು ದೇವರಿಂದ ಕರೆಯಲ್ಪಟ್ಟಿರುವುದರಿಂದ ನಮ್ಮ ಸಭೆ ಹಾಗೂ ಇದರ ಸಭೆಗಳಲ್ಲಿಯೂ ಕರ್ತನು ನಡೆಸುವಂತೆ ದೇವರ ವಾಕ್ಯ ಸಂದೇಶ ಕೊಡುವ ಸಂದೇಶಕರಾಗಿ ಗುರುತಿಸಿದ್ದೇವೆ. ಕರ್ತನ ಸೇವೆಯಲ್ಲಿ ಅವರ ಆತ್ಮೀಯ ಕರೆಯುವಿಕೆ ಸ್ವಭಾವ ಹಾಗೂ ನಿಷ್ಠೆಯನ್ನು ನಾವು ದೃಢಪಡಿಸುತ್ತೇವೆ. ಅವರ ಜೀವನದ ಮೇಲೆ ದೇವರ ಕೃಪೆ ಇರುವುದನ್ನು ಪ್ರಾರ್ಥನೆಯೊಂದಿಗೆ ಅಂಗೀಕರಿಸುತ್ತೇವೆ ಹಾಗೂ ಸುವಾರ್ತೆಯನ್ನು ಹಂಚುವಲ್ಲಿ, ಆತ್ಮಗಳನ್ನು ಸಭೆಯ ಅನ್ಯೋನ್ಯತೆಗೆ ತರಿಸುವಲ್ಲಿ ಮತ್ತು ಹೊಸ ವಿಶ್ವಾಸಿಗಳನ್ನು ದೇವರ ವಾಕ್ಯದ ಸತ್ಯಗಳಲ್ಲಿ ತರಬೇತಿಪಡಿಸುವಲ್ಲಿ ಕರ್ತನು ಮುಂದುವರಿಸಿ ಅವರನ್ನು ಪರಿಣಾಮಕಾರಿಯಾಗಿ ಬಳಸುವನೆಂದು ನಾವು ನಂಬುತ್ತೇವೆ. ಆದ್ದರಿಂದ ಸಂತೋಷ ಹಾಗೂ ವಿಶ್ವಾಸದೊಂದಿಗೆ ಸಹೋದರ ಮಾರ್ಕ್ ಅವರನ್ನು ದೇವರ ಸೇವಕರಾಗಿ ಗುರುತಿಸಿ ದೇವರು ಅವರನ್ನು ಕರೆಯಲ್ಪಟ್ಟಿರುವ ಸೇವೆಗೆ ನಾವು ಶಿಫಾರಸು ಮಾಡುತ್ತೇವೆ. ಕರ್ತನ ಸೇವೆಯನ್ನು ಮುಂದುವರಿಸುತ್ತಿರುವ ಸಂದರ್ಭದಲ್ಲಿ ಸಹೋದರ ಮಾರ್ಕ್ ಹಾಗೂ ಅವರ ಕುಟುಂಬಕ್ಕೆ ದೇವ ಜನರು ತಮ್ಮ ಪ್ರಾರ್ಥನೆಗಳನ್ನು, ಪ್ರೋತ್ಸಾಹ ಮತ್ತು ಪ್ರಾಯೋಗಿಕ ಸಹಾಯವನ್ನು ವಿಸ್ತರಿಸಬೇಕೆಂದು ನಾವು ವಿನಮ್ರತೆಯಿಂದ ವಿನಂತಿಸುತ್ತೇವೆ. ಕರ್ತನು ತನ್ನ ನಾಮದ ಮಹಿಮೆಗಾಗಿ ಅವರನ್ನು ಸಮೃದ್ಧಿಯಾಗಿ ಆಶೀರ್ವದಿಸಿ ಬಳಸಲಿ. ಸೊ ಇದು ನಾನು ಯಾವುದೋ ವಾಕ್ಯ ಹೇಳೋದಿಲ್ಲ, ಯಾಕೆಂದರೆ ಇದು ನಂತರ ಸಹೋದರ ರಾಜು ಮಾತ್ಯವರು ಇದಕ್ಕೆ ಪ್ರೋತ್ಸಾಹ ನೀಡುವ ರೀತಿಯಲ್ಲಿ ಒಂದು ಸಂದೇಶ ಕೊಡ್ತಾರೆ. ಫೈನಲಿ ನಾನು ಕೆಲವು ಮಾತುಗಳನ್ನು ಹೇಳಲಿಕ್ಕಿದ್ದೇನೆ. ಈಗ ಪ್ಲೀಸ್ ಕಮ್. ಕರ್ತನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಣ್ಣದಾದಂಥ ಸಾಕ್ಷಿಯನ್ನು ಹೇಳುವಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ಆ ಸಭೆಗೂ ಸಭೆಯ ನಾಯಕತ್ವಕ್ಕೂ ನನ್ನ ವಂದನೆಗಳನ್ನು ನಾನು ಸಲ್ಲಿಸ್ತಾರೆ. ಕರ್ತನಿಗೂ ಕರ್ತನ ದೇವದಾಸರಿದ್ದಾರೆ, ಅವರಿಗೂ ನನ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಸಾಕ್ಷಿ ಆಳವಾಗಿ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ, ಆದರೂ ಕ್ಲುಪ್ತವಾಗಿ ಹೇಳೋದಾದರೆ, ಸಣ್ಣದಾಗಿ ಕೊಟ್ಟಿರುವಂಥ ಸಮಯದಲ್ಲಿ ಹೇಳೋದಾದರೆ, ಕರ್ತನನ್ನ ಸೇವೆ ಮಾಡುವುದಕ್ಕಾಗಿ ಕರ್ತನು ನನ್ನನ್ನು 2015ರಲ್ಲಿ ನಾನು ರಕ್ಷಣೆ ಹೊಂದಿದ್ದು 2014 ಮೇ 10 ಶುಕ್ರವಾರ ಸಂಜೆ 7:30. ಆದರೆ ಕರ್ತನು ನನ್ನನ್ನು ಕರೆದದ್ದು 2015ರಲ್ಲಿ ಏಪ್ರಿಲ್ ತಿಂಗಳಲ್ಲೇ ನನ್ನನ್ನು ಕರೆದು. ನಾನು ರಕ್ಷಣೆ ಹೊಂದಿ ಈ 8 ತಿಂಗಳ ಕಾಲದಲ್ಲಿ ದೇವರ ವಾಕ್ಯ ಓದ್ತಾ ಪ್ರಾರ್ಥನೆ ಮಾಡ್ತಾ ಕರ್ತನು ನನ್ನನ್ನು ಕರೀತಾ ಇದ್ದಾನೆ ಎಂಬ ಸ್ಪಷ್ಟವಾದಂಥ ಧ್ವನಿ ನನಗೆ ಕಿವಿಗೆ ಬಿದ್ದಾಗ ನಾನು ಅಂದ್ಕೊಂಡೆ, ಎಲ್ಲ ಅನುಕೂಲವಾಗಿದೆ, ಯಾಕೆ ಹೋಗ್ಬೇಕು ಸೇವೆಗೆ, ಸಭೆಯಲ್ಲಿ ಆವಾಗ ತಾನೇ ಬೆಳೀತಾ ಇದ್ದೇವೆ, ಈಗ ಬೇಡ ಅಂತ ನಾನು ಅದನ್ನು ತಡೆಗಿಟ್ಬಿಟ್ಟೆ. ಆ ವರ್ಷದಲ್ಲೇ ನಾನು ಸ್ಥಳೀಯ ಸಭೆಯ ಕೂಟಗಳಲ್ಲಿ, ಕಾರ್ಯಗಳಲ್ಲಿ ಕರ್ತನನ್ನು ಉಪಯೋಗಿಸೋದಕ್ಕೆ ಆರಂಭ ಮಾಡಿದಾಗ, ಈ ಟ್ರಾನ್ಸ್ಲೇಷನ್ ಸೇವೆಗಳು, ಬೇರೆ ಸೇವೆಗಳೆಲ್ಲ ಉಪಯೋಗಿಸೋದಕ್ಕೆ ಆರಂಭ ಮಾಡಿದಾಗ ನನ್ನ ಮನಸ್ಸು ಅನ್ನಿಸ್ತಾ ಇತ್ತು, ಒಳ್ಳೆ ಕೆಲಸ ಇದೆ, ಒಳ್ಳೆ ಸಂಪಾದನೆ ಇದೆ, ಆರಾಮಾಗಿ ಎಲ್ಲ ಕಟ್ಟುನಿಟ್ಟಾಗಿದೆ. ಸ್ಥಳೀಯ ಸಭೆಯಲ್ಲೂ ಕೂಡ ಕೆಲವು ಕಾರ್ಯಗಳಲ್ಲಿ ಕರ್ತನ ಉಪಯೋಗಿಸ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿರುವಾಗ ಎಲ್ಲ ಬಿಟ್ಟು ಏನಕ್ಕೆ ಸೇವೆಗೆ ಹೋಗೋದು. ಆಮೇಲೆ ಮುಂದುವರಿತಾ ನನ್ನ ಮನಸ್ಸಿನಲ್ಲಿ ಒಂದು ವಿಷಯ ಬಂತು, ಫುಲ್ ಟೈಮ್ ಸೇವೆನಾ, ಇವಾಗ ನಮ್ಮ ಕೈಲಿ ಆಗ್ತದೆ, ಅದೆಲ್ಲ ಏನಿದ್ರು ಡೇವಿಡ್ ಅಂಕರ್ ಅಂತವ್ರಿಗೆ ಸರಿ, ನಮ್ಗೆ ಅದೆಲ್ಲ ಆಗಲ್ಲ, ನಾವು ಆ ಥರ ಎಲ್ಲದನ್ನ ತೊರೆದು ಬಿಟ್ಟು ಬಂದು ನಮ್ಮ ಕೈಲಿ ಅದು ಆಗೋದಿಲ್ಲ, ನಾವು ಅದಕ್ಕೆ ಸಿದ್ಧರಿಲ್ಲ ಅನ್ನೋದು ಆಲೋಚನೆ ನನ್ನ ಮನಸ್ಸಿನಲ್ಲಿ ಬಂತು. ಅರೆ, ದೇವರ ವಾಕ್ಯ ಎಂಬ ಒಂದು ಸತ್ಯ ಏನಿದೆ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ಓದುವಾಗ, ಹಗಲು ರಾತ್ರಿ ಪ್ರಾರ್ಥನೆ ಮಾಡುವಾಗ, ನಾವು ಮೊಣಕಾಲೂರಿ ನಾವು ಕರ್ತನ ಬಳಿ ಆ ಅನ್ಯೂನ್ಯತೆಯನ್ನು ನಾವು ಕರ್ತನ ಬಳಿ ಬಳಸ್ಕೊಂಡಾಗ ಕಾಲಕ್ರಮೇಣ ಕರ್ತನು ಆ ವಿಷಯಗಳಲ್ಲಿ ನನ್ನನ್ನು ಬದಲಾಯಿಸ್ತಾ ಬಂದು, ಅದನ್ನು ಬದಲಾಯಿಸಿ ಕೊನೆಗೆ 2016 ಆಗಸ್ಟ್ 14ರಂದು ಭಾನುವಾರ ಕರ್ತನಿಗೆ ನಾನು ಸಮರ್ಪಿಸಿ ಮಾಡಿಕೊಟ್ಟಾಗ ನಂತರ ನಾನು ಬೈಬಲ್ ಕಾಲೇಜ್ಗೆ ಹೋದೆ. ಈಗ ನಾನು ಕೆಲಸ ರಾಜೀನಾಮೆ ಮಾಡಿ 8.5 ವರ್ಷ ಆಯಿತು. ಈ 8.5 ವರ್ಷದಲ್ಲಿ 3 ವರ್ಷ ಬೈಬಲ್ ಕಾಲೇಜಲ್ಲಿ ನಾನು ಬೈಬಲ್ ಕಾಲೇಜ್ ಓದಿ ಬಂದ ಮೇಲೆ 2020ರಲ್ಲಿ ನನ್ನ ಈ ಒಂದು 5-6 ವರ್ಷಗಳೇನಿದೆ, ಈ ವರ್ಷದಲ್ಲಿ ನನ್ನಲ್ಲಿದ್ದಂತಹ ದೊಡ್ಡ ಗೊಂದಲ, ದೊಡ್ಡ ಪ್ರಯಾಸ, ದೊಡ್ಡ ಗೊಂದಲ ಒಂದೇ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ, ಕರ್ತನೇ, ಯಾವ ಸೇವೆ ನಾನು ಮಾಡಬೇಕು, ಯಾವ ಸೇವಾ ಕ್ಷೇತ್ರಕ್ಕೆ ನಾನು ಹೋಗಬೇಕು, ನಿನ್ನ ಚಿತ್ತ ಏನು, ನಿನ್ನ ಉದ್ದೇಶ ಏನು. ಈ ಗೊಂದಲ ಎಷ್ಟರ ಮಟ್ಟಿಗೆ ನನ್ನ ಹೃದಯದಲ್ಲಿ ಇತ್ತು ಅಂತಂದ್ರೆ, ಅನೇಕ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದಂತಹ ದಿವಸಗಳು, ಅನೇಕ ರಾತ್ರಿ ಕಣ್ಣೀರುಗಳಿಂದ ಕಳೆದಂಥ ದಿವಸಗಳು. ಒಂದೇ ಒಂದು ಗೊಂದಲ ನನ್ನ ಮನಸ್ಸಿನಲ್ಲಿ, ನನಗೆ ಬೇಕಾಗಿದ್ದೆಲ್ಲ ಒಂದೇ ವಿಷಯ, ನೀನು ಹಿಂಗೆ ಹೋಗು ಅಂದ್ರೆ ನಾನು ಹಿಂಗೆ ಹೋಗ್ತೀನಿ ಕರ್ತನೆ, ನೀನು ಹಿಂಗೆ ಹೋಗು ಅಂದ್ರೆ ನಾನು ಹಿಂಗೆ ಹೋಗ್ತೀನಿ, ನಿನ್ನ ಚಿತ್ತ ಏನು, ನೀನು ಯಾವ್ದೆಲ್ಲ ಬಯಸ್ತಾ ಇದೆಯಾ ಅದನ್ನ ತಿಳಿಯಪಡಿಸು ಸಾಕು ಅನ್ನೋ ಒಂದು ಪ್ರಾರ್ಥನೆಯಲ್ಲಿ ಸುಮಾರು ತಿಂಗಳುಗಳು, ವರ್ಷಗಳು ಕಳೆದ ಮೇಲೆ ಕರ್ತನ ಅದನ್ನ ಸ್ಪಷ್ಟವಾಗಿ ಹಂತ ಹಂತವಾಗಿ ಅದನ್ನ ತೋರಿಸ್ತಾ ಬಂದು, ಇಂಥ ಉದ್ದೇಶಕ್ಕಾಗಿ ನಾನು ನಿನ್ನನ್ನು ಕರೆದಿದ್ದೇನೆ ಅಂತ. ಈಗ ಸುವಾರ್ತೆ ಸಾರೋಣ ಅಂತ ಹೇಳುವಾಗ ಪ್ರಾಥಮಿಕವಾಗಿ ದೇವರ ವಾಕ್ಯದಿಂದ ಸಭೆಗಳನ್ನ ಬಲಪಡಿಸಬೇಕೆಂಬುದಾಗಿ ನಾನು ಅದನ್ನು ಸಾಧಾರಣವಾಗಿ ಹೇಳದೆ
ದೇವರು ಈ ಸಂಗತಿಗಳನ್ನ ನನ್ನ ಮನದಟ್ಟಾಗುವಂತೆ, ನನಗೆ ಮನವರಿಗೆ ಸ್ಟ್ರಾಂಗ್ ಕನ್ವಿಷನ್ ಆಗುವಾಗ ಅನೇಕ ಸಂಗತಿಗಳನ್ನ ನನ್ನ ಕಣ್ಣು ಮುಂದೆ ಕರ್ತನ ತೋರಿಸ್ಕೊಡು. ಆ ವಿಷಯಗಳನ್ನು ಯೋಚನೆ ಮಾಡುವಾಗ ನಾನು ಅಂಕರ ಹತ್ರ ಕೂಡ ಹೇಳಿದೆ, ಒಂದು ವೇಳೆ ಇದನ್ನು ನಾನು ಮಾನಸಿಕವಾಗಿ ಯೋಚನೆ ಮಾಡ್ತಾ ಇದ್ದೇನೆ ಎಂಬ ಆಲೋಚನೆ ನನ್ನ ಮನಸ್ಸಿನಲ್ಲಿ ಸುಮಾರು ಸಾರಿ ಬಂದಿತ್ತು. ನಾನು ಮಾನಸಿಕವಾಗಿ ಆಲೋಚನೆ ಮಾಡ್ತಾ ಇದ್ದೇನಾ, ನಾನು ಅದನ್ನ ಒಂದು ಹ್ಯೂಮನಿಸ್ಟಿಕ್ ಆಗಿ ಥಿಂಕ್ ಮಾಡ್ತಾ ಇದ್ದೇನಾ, ಸಾಮಾನ್ಯವಾಗಿ ಎಲ್ಲರಿಗೂ ಬರೋ ತರ ಭಾರಗಳೇ ನನ್ಗೆ ಇದಾವ. ಆದ್ರೆ ಅನೇಕ ಮಾರ್ಗಗಳ ಮೂಲಕವಾಗಿ ದೇವರನ್ನ ತೋರಿಸ್ಕೊಡ್ತಾ ಬಂದು, ಇಲ್ಲ ನೀನು ಹೋಗ್ತಾ ಇರುವಂತ ಮಾರ್ಗ ಸರಿಯಾದತೆ, ಇಲ್ಲ ನೀನು ತಗೊಂಡಿರುವಂತ ನಿರ್ಧಾರ ಸರಿಯಾದತೆ, ಇಲ್ಲ ನೀನು ಮಾಡಿದಿರುವಂತ ಕಾರ್ಯಗಳು ಸರಿಯಾದತೆ ಅಂತ ದೇವರನ್ನ ತೋರಿಸ್ಕೊಡ್ತಾ ಬರುವಾಗ ಹಂತ ಹಂತವಾಗಿ ದೇವರು ಆ ಭಾರವನ್ನು ನನಗೆ ಹೆಚ್ಚಿಸಿದಾಗ ಅದನ್ನ ಅಂತಿಮವಾಗಿ ನಾನು ದೇವರ ಅಂಕಲಲ್ಲಿ ಕುಂತ್ಕೊಂಡು ಈ ವಿಷಯಗಳನ್ನ ಮುಗಿಸಿದೆ. ಸುವಾರ್ತೆ ಸಾರೋದು ಅಂತ ಹೇಳುವಾಗ ಚರ್ಚ್ ಪ್ಲಾಂಟಿಂಗ್ ಅಂತ ಇಲ್ಲದಿದ್ರು ಕೂಡ ಸುವಾರ್ತೆ ಎಲ್ಲರ ಒಂದು ಕರ್ತವ್ಯ. ಸ್ಥಳೀಯ ಸಭೆಯ ಮೂಲಕವಾಗಿ ಆಗಿರ್ಬೋದು, ಹೊರಗಡೆಯಿಂದ ಆಗಿರ್ಬೋದು, ಸುವಾರ್ತೆಯ ಸಾರುವುದು ನಮ್ಮ ಹಕ್ಕು. ಅದು ದೇವರು ನಮ್ಗೆ ಕೊಟ್ಟಿರುವಂತಹ ಭಾಗ್ಯ. ಅದರಲ್ಲಿ ಆ ಒಂದು ಕಾರ್ಯಕ್ಕಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಅಡ್ಡಿಯಾಗದ ಹಾಗೆ ದೇವರು ಇಲ್ಲಿವರೆಗೂ ಆ ಕಾರ್ಯಗಳಲ್ಲಿ ಅನೇಕ ರೀತಿಯಲ್ಲಿ ಭಾಗವಹಿಸುವಾಗ ದೇವರನ್ನು ತೊಡಗಿಸಿದ್ದಾನೆ. ಆದರೆ ಸ್ಥಳೀಯ ಸಭೆಗಳು ಅಂತ ಹೇಳುವಾಗ, ವಿಶೇಷವಾಗಿ ಕರ್ನಾಟಕದಲ್ಲಿ ನೋಡುವಾಗ, ಆ ಸಭೆಗಳ ವಿಷಯವಾದಂತಹ ಭಾರ ದೇವರು ನನಗೆ ಕೊಟ್ಟು, ಈಗ ಒಂದು ಸ್ಥಳೀಯ ಸಭೆ ಬೋಧನೆ ಎಂಬುದಾಗಿ ಹೇಳುವಾಗ ವಾಕ್ಯದ ಬೋಧನೆ, ಸ್ವಸ್ಥ ಬೋಧನೆ ಎಂಬುದಾಗಿ ಮಾತ್ರ ಅಲ್ಲದೆ ಆ ವಾಕ್ಯಗಳ ಮೂಲಕವಾಗಿ ಸ್ಥಳೀಯ ಸಭೆ ಬಲಗೊಳ್ಳಬೇಕು ಎಂಬುದು ಮಾತ್ರ ಉದ್ದೇಶ ಆಗಿದೆ. ಪ್ರತಿಯೊಂದು ಸಭೆ ವಾಕ್ಯದಲ್ಲಿ ಬಲಗೊಳ್ಳಬೇಕಂತದ್ದು ಯಾವ ಕಾರಣಕ್ಕಾಗಿ? ಸಭೆಗಳು ವಾಕ್ಯದಲ್ಲಿ ಬಲಗೊಳ್ಳುವಾಗ ಸುವಾರ್ತೆಯ ಪ್ರಸರಣ ಹೆಚ್ಚಾಗಬೇಕು. ಅಲ್ಟಿಮೇಟ್ಲಿ ಶುಡ್ ರಿಸಲ್ಟ್ ಇನ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಲೋಕಲ್ ಅಸೆಂಬ್ಲಿ ಅಂಡ್ ದ ಸಾಲ್ವೇಷನ್ ಆಫ್ ಸೋಲ್ಸ್. ಅಂದ್ರೆ ಆತ್ಮಗಳು ರಕ್ಷಣೆ ಹೊಂದಬೇಕು, ಸ್ಥಳೀಯ ಸಭೆಗಳು ಹೆಚ್ಚಾಗಬೇಕು. ಅದೇ ನಮ್ಮ ಒಂದು ಭಾರ. ಆ ಭಾರವನ್ನ ಕರ್ತನ ಕೊಟ್ಟು ಇಲ್ಲಿವರೆಗೂ ಅದನ್ನು ನಡೆಸ್ತಾ ಇದ್ದೇನೆ. ಸಾಹಿತ್ಯ ಸೇವೆಯಲ್ಲಿ ಕೂಡ ಕರ್ತನ ಅದನ್ನ ನನ್ನನ್ನು ಮುಂದುವರಿಸ್ತಾ ಇದ್ದೇನೆ. ಅನೇಕ ಕಾರ್ಯಗಳು, ನನ್ನ ಮನಸ್ಸಿನ ಬಯಕೆ, ಭಾರ ಎಲ್ಲ ಸಂದರ್ಭಗಳಲ್ಲೂ ಒಂದೇ. ಇದು ಯೌವನ ಪ್ರಾಯ, ಕರ್ತನ ಕೊಟ್ಟಂತ ವಯಸ್ಸು, ಕರ್ತನ ಕೊಟ್ಟಂತ ಜೀವ, ಕರ್ತನಿಗಾಗಿ ಏನೇನು ಮಾಡಕ್ಕಾಗತ್ತೋ. ಪೌಲನು 1 ಕೊರಿಂಥ 4 ಹೇಳ್ತಾನೆ, ಅಂದ್ರೆ ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ. ನನಗೆ ಕ್ರಿಸ್ತನ ವಿಷಯದಲ್ಲಿ ಕ್ರಿಸ್ತನ ನಿಮಿತ್ತ ಹುಚ್ಚನಾಗಬೇಕು ಅನ್ನೋ ಆಸೆ, ಕ್ರಿಸ್ತನಲ್ಲಿ ಹುಚ್ಚನಾಗುವಂತ ಆಸೆ ನನಗೆ. ನಾನು ಹುಚ್ಚ ಅಂತ ನಾನು ಕ್ರಿಸ್ತನಿಗಾಗಿ, ಕ್ರಿಸ್ತನ ವಾಕ್ಯದ ವಿಷಯದಲ್ಲಿ ಹುಚ್ಚಾಗಬೇಕು ಅನ್ನೋದು ನನ್ನ ಆಸೆ. ಸೊ ಹೀಗಿರುವಲ್ಲಿ ಕರ್ತನು ಯಾವ್ಯಾವ ಕಾರ್ಯಗಳನ್ನು ಯೌವನ ಪ್ರಾಯದಲ್ಲಿ ನಾನು ಕೊಟ್ಟಿದ್ದಾನೋ, ಈ ಪ್ರಾಯ ಉತ್ತಮವಾದಂತ ಒಂದು ವಯಸ್ಸು, ಸಾಮರ್ಥ್ಯ, ಅದು ಕರ್ತನಿಗಾಗಿಯೇ ಸಲ್ಲಬೇಕು, ಕರ್ತನಿಗಾಗಿ ಮುಡಿಪಾಗಿ, ಕರ್ತನಿಗಾಗಿ ಉಪಯೋಗ ಆಗಬೇಕು ಅನ್ನೋದು ನನ್ನ ಹೃದಯದ ಒಂದು ಬಯಕೆ. ಅದನ್ನು ಮಾಡುವಂತೆ ಕರ್ತನ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಸ್ಥಳೀಯ ಸಭೆ ಅದನ್ನು ಗುರುತಿಸಿದೆ, ನನ್ನ ಕರ್ತನ ನನ್ನನ್ನು ಕರೆದಿದ್ದಾನೆ ಅನ್ನೋದು ಸ್ಥಳೀಯ ಸಭೆಗೆ ಗೊತ್ತಾಗಿದೆ. ಸ್ಥಳೀಯ ಸಭೆ ಅದನ್ನು ಗುರುತಿಸಿದೆ. ಆ ವಿಷಯದಲ್ಲಿ ಸ್ಥಳೀಯ ಸಭೆಗೆ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಅದನ್ನು ಗುರುತಿಸುವಂತೆ, ಗ್ರಹಿಸುವಂತೆ ಮಾಡಿದಂಥ ಕರ್ತನಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನನಗಾಗಿ, ನಮಗಾಗಿ ಪ್ರಾರ್ಥನೆ ಮಾಡಿದಂಥ ಸಭೆಗೆ ನನ್ನ ಪರವಾಗಿ, ಕುಟುಂಬದ ಪರವಾಗಿ ನನ್ನ ಕರ್ತನಿಗೆ ವಂದನೆಗಳನ್ನು ಸಲ್ಲಿಸೋಣ. ದೇವರ ನಮಸ್ಕಾರ.